ತುಂಬ ಕಡಿಮೆ ಸಂಬಳದಾರರು ಕೂಡ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏರಿಳಿತಗಳು ಹೇಗಿರುತ್ತೆ ಅಂತ ಯಾರು ಊಹಿಸೋಕ್ಕಾಗೋದಿಲ್ಲ. ಹಾಗಾಗಿ ಮೊದಲನೇದಾಗಿ ಅವರು ಕೇರ್ ತೆಗೆದುಕೊಳ್ಬೇಕಾಗಿರೋದು ಮೆಡಿಕಲ್ ಇನ್ಶೂರೆನ್ಸ್. ಅವರಿಗೆ ಅವರ ಸಂಬಳ ಏನೋ ಎಂಪ್ಲಾಯರ್ಸೇ ಆ ಒಂದು ಸ್ಕೀಮ್ನ ಕೊಟ್ಟಿದ್ರೆ ಅದು ಸಾಕಾ ಅಥವಾ ಇನ್ನೂ ಬೇಕಾ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗತ್ತೆ. ಮುಂದಿನದೇನಪ್ಪ ಬಹಳ ಅವಶ್ಯಕತೆ ಇದು ಅಂತಂದ್ರೆ ಅವರ ಮಕ್ಕಳ ವಿದ್ಯಾಭ್ಯಾಸ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಬಹಳ ಎಕ್ಸ್ಪೆನ್ಸಿವ್ ಆಗಿದೆ. ಹಾಗಾಗಿ ಅವರ ಯೋಜನೆ ಏನಿದೆ ಅಥವಾ ಅವರ ಮಕ್ಕಳು ಏನಾಗಬೇಕಾಗ್ತಾ ಇದ್ದಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಅವರು ಆ ರೀತಿಯ ಒಂದು ಹೂಡಿಕೆಗಳನ್ನು ಮಾಡಬೇಕಾಗತ್ತೆ. ಇನ್ನು ಇದರ ಮೇಲೆ ಅವರಿಗೆ ಸಾಧ್ಯತೆ ಇದ್ದರೆ ಸ್ವಲ್ಪ ದಿನಗಳಲ್ಲಿ ಬಹಳ ಬೇಗ ಅವರ ರಿಟೈರ್ಮೆಂಟ್ ಪ್ಲಾನಿಂಗ್ನ ಕೂಡ ಅವರು ಶುರು ಮಾಡಬೇಕಾಗತ್ತೆ. ಆದರೆ ಈ ಕಡಿಮೆ ಸಂಬಳದಾರರಿಗೆ ಏನಪ್ಪಾ ಅಂತಂದ್ರೆ ಇಂತಿಷ್ಟು ಹಣವನ್ನ ನನ್ನ ಸಂಬಳದಲ್ಲಿ ಎತ್ತಿಡ್ತೀನಿ ಅಂತಂದ್ರೆ, ಯಾಕೆಂತಂದ್ರೆ ನಾವೀಗಾಗಲೇ ಹೇಳಿದಾಗೆ ಅವರು ಕಡಿಮೆ ಸಂಬಳ ಅಂತ ಇದ್ದಾಗ ಅವರಿಗೆ ಕೆಲವು ಅಗತ್ಯಗಳಿರ್ತದೆ, ಕಷ್ಟ ಇರುತ್ತೆ. ಆದರೆ ಒಂದು ಶಿಸ್ತುಬದ್ಧವಾದ ಜೀವನ, ಶಿಸ್ತುಬದ್ಧವಾದ ಆರ್ಥಿಕತೆಯನ್ನ ರೂಢಿಸಿಕೊಂಡಾಗ ಮುಂದಿನ ದಿನಗಳಲ್ಲಿ ಅವರಿಗೆ ಅನುಕೂಲ ಆಗುತ್ತೆ. ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದೇ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ನಮಗೆ ಬರುವಂಥ ಆದಾಯ, ನಮ್ಮ ಅಗತ್ಯಗಳು, ನೆಸೆಸಿಟಿವ್ ಏನಂತ ಹೇಳ್ತೀವಿ, ಕಂಫರ್ಟ್ಸ್ ಏನಿದೆ, ಲಕ್ಸುರೀಸ್ ಏನಿದೆ, ಈ ಮೂರರಲ್ಲಿ ನಾವು ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಮತ್ತು ಯಾವುದನ್ನ ಅವಾಯ್ಡ್ ಮಾಡಿ ಅದನ್ನ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇನ್ನೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೇಕಾಗುತ್ತೆ. ಅಂತಂದ್ರೆ ಈ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳೇನಪ್ಪ ಅಂತಂದ್ರೆ ನಮಗೆ ಒಂದು 3 ತಿಂಗಳಲ್ಲಿ ಅಥವಾ 1 ವರ್ಷದ ಒಳಗಡೆ ನಮ್ಮ ಅಗತ್ಯಗಳಿಗೇನಿದೆ ಅದಕ್ಕೆ ಪೂರಕವಾಗಿ ನಾವು ಹೂಡಿಕೆಗಳನ್ನು ಮಾಡಬೇಕಾಗುತ್ತೆ. ಇನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ನಮ್ಮ ದೀರ್ಘಕಾಲದ ಯೋಜನೆಗಳಿರ್ಬೋದು. ಅಂದ್ರೆ ಮನೆ ಕಟ್ಟೋದಿರ್ಬೋದು, ಒಂದು ವಿದೇಶದಲ್ಲಿ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ವಿದೇಶ ಪ್ರಯಾಣ ಇರ್ಬೋದು, ಅಥವಾ ನಾವು ಇನ್ನೇ ಒಂದು ಹೊಸ ಬಿಸ್ನೆಸ್ ಅನ್ನ ಮಾಡ್ತೀವಿ, ಅದಕ್ಕೊಂದು ಹೂಡಿಕೆ ಬೇಕು ಅನ್ನೋದು, ಅಥವಾ ನಮ್ಮ ಹೂಡಿಕೆಗಳು ಚೆನ್ನಾಗಿ ಬೆಳೆದು ಅದು ಹೆಚ್ಚಿನ ಲಾಭ ತರುವಂತಹ ಶೇರ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇರ್ಬೋದು. ಈ ರೀತಿಯ ಆಯ್ಕೆಗಳನ್ನ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗುತ್ತೆ.